ಅದೇ ಸರ್, ಏನ್ ಕೇಂದ್ರ ಸರ್ಕಾರದವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ 2024ರಲ್ಲೂ ಮಾಡಿದ್ರು, ಇವಾಗ್ಲೂ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅದನ್ನ ಕೇಳಕ್ಕೆ ಜಂತರ್ ಮಂತರ್ಲಿ ವಿದ್ಯಾರ್ಥಿಗಳೇ ಒಗ್ಗೂಡಿ ಒಂದು ಸಭೆ ರೀತಿ ಮಾಡಿ ಕೇಳಕ್ ಹೋದ್ರೆ ಅವ್ರನ್ನ ಅಲ್ಲಿ ಬುಡದೆ ಅಡ್ಡ ಹಾಕಿ ಅವ್ರಿಗೆ ಮನ ಬಂದಂತೆ ಥಳಿಸಿ ಅವ್ರ ಬಟ್ಟೆ ಎಲ್ಲ ಹರಿದಾಕಿ ಅವ್ರ ಮೇಲೆ ಹರಾಸ್ ಮಾಡಿ ಒಬ್ಬರಿಗೆ ಕೈ ಕಾಲೆಲ್ಲ ಮುರಿದಾಕಿ ಆ ಪೊಲೀಸು ಲಾಟಿನೇ ಇಲ್ಲ, ಯಾವ್ದೋ ಪೊಲೀಸು ಇದೇ ಇಲ್ಲ, ನೇಮ್ ಇಲ್ಲ, ಅವ್ರ ಕೈಲೆಲ್ಲ ಲಾಟಿ ಕೊಟ್ಟಿ ಯಾರೋ ಕಲರ್ ಬಟ್ಟೆ ಹಾಕಂತಾನೆ ಲಾಟಿ ಹಿಡ್ಕೊಂಡು ಹೊಡಿತಾನೆ, ಕಾರ್ಗೆ ಗಾಜ್ ಹೊಡೆದಾಕ್ತಾನೆ. ಎಲ್ಲಿದೆ ಸರ್ ಪ್ರಜಾಪ್ರಭುತ್ವ? ಎಲ್ಲೋಯ್ತು ಸರ್? ಬಿಜೆಪಿ ಅವ್ರಿಗೆ ಏನ್ ಸರ್ವಾಧಿಕಾರಿನ? 2 ಸಲ ಗೆದ್ದು 3ನೇ ಸಲ ಗೆದ್ದೆ ಅಂದ್ರೆ ಏನ್ ಅಜರಾಮರನ ಅವರು? ಇನ್ನೇನ್ ಸಾಯೋ ತನಕ ಇವರೇ ಇರ್ತಾರೆ, ಯಾರು ಬರೋದೇ ಇಲ್ವಾ? ಬೇರೆ ಪಕ್ಷದವ್ರು ಬರೋದೇ ಇಲ್ವಾ? ಇದೆಲ್ಲ ವಿದ್ಯಾರ್ಥಿಗಳಲ್ಲಿ ನಿಮ್ ಮಕ್ಳುಗಳು ಇದಾರೆ ಸ್ವಾಮಿ, ನಿಮ್ ಮಕ್ಳುಗಳು ನಾಳೆ ಇದಾರೆ. ನಿಮ್ ಮಕ್ಳುಗಳಿಗೆ ಈ ತರ ತೊಂದರೆ ಆದ್ರೆ ಒಪ್ಕೊಂಡ್ಬಿಡ್ತೀರಾ ಸ್ವಾಮಿ? ನೀವೇನೋ MLA MP ಗಳು ದುಡ್ಡು ಮಾಡಿ ಇಟ್ಟಿದ್ದೀರಾ, ನಿಮ್ ಮಕ್ಳುಗಳಿಗೆ ಹೆಂಗೋ ನಡೆಯುತ್ತೆ? ಬಡವ್ರ ಮಕ್ಳು ಎಲ್ಗ ಹೋಗ್ಬೇಕು ಸ್ವಾಮಿ? ಇದ್ರ ವಿರುದ್ಧ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಏನ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕೇಂದ್ರ ಸರ್ಕಾರದವ್ರು ಇಟ್ಕೊಂಡವ್ರೆ. 24ರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ಮೇಲೆ ಆ ಸಂಸ್ಥೆಗೆ ಮತ್ತೆ ಏನಕ್ಕೆ ಕೊಡ್ತೀರಾ? ನೀಟ್ ಪ್ರಶ್ನೆ ಪತ್ರಿಕೆ ತಯಾರು ಮಾಡಕ್ಕೆ ಕೊಡಬೇಡಿ ಸ್ವಾಮಿ, ಅವ್ರಿಗೆ ಕೊಡಬೇಡಿ, ಅದನ್ನ ಕ್ಯಾನ್ಸಲ್ ಮಾಡಿ. ಒಂದು. ಎರಡನೇದು, ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲ ಅಂದ್ರೆ ನಾವು ಇನ್ನೂ ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಅವ್ರ ಮನೆಗೆ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ. ಮೈಸೂರಿಂದ ನಾವು ಡೆಲ್ಲಿಗೆ ಹೋಗಿ ಅವ್ರ ಏನ್ ಗೌರ್ಮೆಂಟ್ ಬಂಕ್ ಇರುತ್ತೆ ಅಲ್ಲಿಗೆ ಹೋಗಿ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಸ್ವಾಮಿ. ಇದು ತುಂಬಾ ಕೆಟ್ಟು ನೀವು ಮಾಡ್ತಿರೋದು. ಮಕ್ಳುಗಳಿಗೆ ಇಷ್ಟೊಂದು ಅಯ್ಯೋ ಅನ್ನಿಸ್ಬಾರ್ದು ಸ್ವಾಮಿ. ಅವ್ರ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ? ಇದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ನಡೆಸ್ತಾ ಇದೀವಿ. ಆಮೇಲೆ ಏನ್ ಇವ್ರ 21 ಜನ ಮಕ್ಕಳು ಈ ನೀಟ್ ಪೇಪರ್ ಲೀಕ್ ಇಂದ ಅವ್ರ ಭವಿಷ್ಯ ಹಾಳಾಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿಗಳಿಗೆ ಪರಿಹಾರ ಕೊಡಬೇಕು. ಕೇಂದ್ರ ಸರ್ಕಾರದವ್ರು ನೈತಿಕ ಹೊಣೆ ಹೊತ್ತು ಅವ್ರ ಕುಟುಂಬ ನಿರ್ವಹಣೆ ಮಾಡೋರು ಯಾರು? ಅವ್ರ ಕುಟುಂಬ ನೋಡ್ಕೊ, ಅವ್ರ ಮಕ್ಳುಗಳು 108 ಕನ್ಸ್ ಇಟ್ಕೊಂಡಿದ್ರು, ಯಾರ್ಯಾರ ಏನೇನ್ ಮಾಡ್ಬೇಕು ಅವೆಲ್ಲ ಇತ್ತು. ಅದಕ್ಕೆಲ್ಲ ಯಾರ್ ಜವಾಬ್ದಾರಿ? ಆದ್ರಿಂದ ಈಗ ಕೂಡಲೇ ಇದನ್ನ ನಿಲ್ಸ್ಬೇಕು. ಧರ್ಮೇಂದ್ರ ಪ್ರಧಾನ್ ಅವ್ರು ರಾಜೀನಾಮೆ ಕೊಡಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅವ್ರ ಹೊಣೆ ಹೊತ್ತು ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ ನಾವು ಈ ಮೂಲಕ ಇವತ್ತು ಪ್ರತಿಭಟಿಸಿ ರಾಮಸ್ವಾಮಿ ಸರ್ಕಲ್ ನಲ್ಲಿ ಕೇಳ್ಕೊಂತ ಇದೀವಿ. ನಾನು ಚಂದನ್ ಕುಮಾರ್ ಅಂತ, ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ.